ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಗಿಡ ನೋಡಿ ಯಾವ ಥರ ಇದೆ ಅಂತ. ನಾನು ಯಾವತ್ತೂ ನೋಡಿರಲಿಲ್ಲ. ಅದು ಆ್ಯಕ್ಚುಲಿ ಅಮೃತ ಬಳ್ಳಿ, ಬಟ್ ಈ ಥರ ಬಂದಿರೋದನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿಕೊಂಡು ಒಳಗಡೆ ಬಂದೆ ಫ್ರೆಂಡ್ಸ್. ಆಮೇಲೆ ಫ್ರೂಟ್ಸ್ ಇತ್ತು. ಫ್ರೂಟ್ಸ್ನ ಹಂಗೆ ಇಟ್ಟರೆ ತಿನ್ನಲ್ಲ ನನ್ನ ಮಗ. ಸೊ ಏನು ಮಾಡಿದೆ ಅಂದರೆ ಇದೆಲ್ಲ ಕಟ್ ಮಾಡಿ ಎಲ್ಲ ಫುಲ್ ಎಲ್ಲ ಕಟ್ ಮಾಡಿ ಸಲಾಡ್ ಮಾಡಿದೆ. ಅವ್ನಿಗೆ ಈ ಥರ ಮಾಡಿಟ್ರೆ ತಿಂತಾನೆ, ಇಷ್ಟ ಅವನಿಗೆ. ಅದಕ್ಕೆಲ್ಲನೂ ಕಟ್ ಮಾಡಿ ಇಡ್ತಾ ಇದ್ದೀನಿ. ಅವನಲ್ಲೇ ಎದುರುಗಡೆ ಬೆಕ್ಕು ಆಡಿಸ್ತಾ ಇದ್ದ. ಅದಕ್ಕೆ ಅವನ ಜೊತೆ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ದೀನಿ, ಕಟ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಟು ಹೋದರೆ ಬೇರೆ ಕೆಲಸ ಮಾಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಈಗ ಕಟ್ ಮಾಡಿ ಇಡ್ತೆ. ಅದು ಹಸುಗೆ ಹಾಕ್ಬಿಡೋಣ, ಮತ್ತು ಹಸು ಎಲ್ಲಾದರೂ ಹೊರಗಡೆ ಹೋಗ್ಬಿಡುತ್ತೆ ಆಮೇಲೆ, ಅಂದರೆ ಮೇಯಕ್ಕೆ ಅಟ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಚೆನ್ನಾಗಿದ್ದಂಗೆ ಹಾಕ್ಬಿಟ್ರೆ ಪಾಪ ಫ್ರೆಶ್ ಆಗಿರುತ್ತೆ, ತಿಂತವೆ ಸಿಪ್ಪೆಗಳನ್ನ ಅಂತ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ಫ್ರೂಟ್ಸ್ನ ಕಟ್ ಮಾಡಿದೆ. ಸಂಜೆವರೆಗೂ ಫ್ರಿಜ್ಜಲ್ಲಿ ಈಗ ಎಷ್ಟು ಬೇಕು ಅಷ್ಟು ತಿಂದ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ. ಫ್ರೆಂಡ್ಸ್ ನೋಡಿ, ಅದಾದಮೇಲೆ ಬಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ನುಗ್ಗೆಕಾಯಿ ಸಾಂಬಾರು ಯಾರ್ಯಾರಿಗೆ ಗೊತ್ತಿರುತ್ತೆ ಈ ಥರ ಮಾಡೋದು, ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಫ್ರೆಂಡ್ಸ್, ಈ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡು ತುರ್ಕೊತಿದ್ದೀನಿ. ಒಂದು ಲೋಟ ಆಯಿತು ಅಥವಾ ಒಂದು ಸ್ಪೂನಲ್ಲಾಯಿತು, ಯಾವುದ್ರಲ್ಲಾರಾಯಿತು ತುರ್ಕೊಳ್ಳಿ. ಒಳಗಡೆ ತಿರುಳು ಮಾತ್ರ, ಸಿಪ್ಪೆನ ತೆಗೆದಾಕ್ಬೇಕು, ಅದನ್ನು ಹಾಕೋದು ಬೇಡ. ಯಾವಾಗ್ಲೂ ಒಂದೇ ಥರ ಮಾಡಿ ಬೇಜಾರಾಗಿತ್ತು. ಈ ಥರನೂ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಇದನ್ನು ತುರ್ಕೊತಿದ್ದೀನಿ. ಇದು ಲಾಸ್ಟ್ ಒಂದಿತ್ತು, ಅದನ್ನು ವೀಡಿಯೋ ಮಾಡ್ಕೊಂಡೆ. ನಾನೆಲ್ಲ ಮರ್ತುಬಿಟ್ಟು ಅದನ್ನು ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೆ. ಇದೊಂದು ಗೊತ್ತಾಗಲಿ ಯಾವ ಥರ ನಾವು ಇದು ಮಾಡ್ಕೊಬೇಕು ಅನ್ನೋದು. ಕೆಲವ್ರಿಗೆ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಅಂತಲ್ಲ. ಅದಕ್ಕೆ ಇದನ್ನು ಈ ಥರ ತುರಿಯೋದನ್ನು ಒಂದು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್. ಎಲ್ಲ ತುರ್ಕೊಂಡಾಯ್ತು. ಇನ್ನೊಂದು ಪೀಸ್ ಇದೆ, ಅದನ್ನು ತುರ್ಕೊತಿದ್ದೀನಿ. ನಾನು ಖಾರಕ್ಕೆಲ್ಲ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಸ್ವಲ್ಪ, ಚಕ್ಕೆ, ಶುಂಠಿ ಮತ್ತು ಲವಂಗ, ಸಾಂಬಾರು ಪುಡಿ, ಖಾರದ ಪುಡಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಒಂದು ಟೊಮೊಟೊ, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕಟ್ ಮಾಡಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಫ್ರೆಂಡ್ಸ್ ಆಲೂಗೆಡ್ಡೆ, ಬೇಳೆ ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಇದು ಸಾಂಬಾರು ಟೇಸ್ಟಿಯಾಗಿರುತ್ತೆ. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬರೀ ನುಗ್ಗೆಕಾಯಿನ ಕುಯ್ದುಬಿಟ್ಟು ಹಾಕೋದಕ್ಕೂ ಈ ತುರಿದ್ಬಿಟ್ಟು ಹಾಕೋದಕ್ಕೂ ವ್ಯತ್ಯಾಸ ಇರುತ್ತೆ, ಸ್ಮೆಲ್ಲೇ ಬೇರೆ ಥರ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಇದನ್ನು ಮೊದಲೇ ನಾವು ನುಗ್ಗೆಕಾಯಿನ ತೊಳ್ಕೊಬೇಕು ಫ್ರೆಂಡ್ಸ್. ಇಡೀ ನುಗ್ಗೆಕಾಯಿನ ಇರುತ್ತಲ್ಲ, ಅದನ್ನು ತೊಳ್ಕೊಬೇಕು, ಯಾಕೆಂದರೆ ಈ ತಿರುಳು ತೊಳೆಯೋಕ್ಕೆ ಹೋಗಬಾರ್ದು. ಆಮೇಲೆ ಈ ತುರಿದಿರೋದನ್ನು ತೆಗೆದುಬಿಟ್ಟು ನಾನು ಈ ಒಗ್ಗರಣೆ ಮಾಡಿದ್ದೀನಲ್ಲ ನೋಡಿ, ಗೋಲ್ಡ್ ಕಲರ್ ಆಗಿದೆ ಇವಾಗ. ನನ್ನ ಮಗ ಅದನ್ನು ಒಗ್ಗರಣೆ ಇದು ಮಾಡ್ತಿದ್ದಾನೆ. ನಾನು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರವಾಗಿ ಅವನ ಕೈ ಕೊಟ್ಟಿದ್ದೆ. ಅವನು ವೀಡಿಯೋ ಮಾಡ್ತಿದ್ದಾನೆ. ನಾನು ಇದನ್ನು ತುರಿದಿದ್ದೆಲ್ಲ ನಿಮಗೆ ತೋರಿಸ್ಬೇಕಿತ್ತಲ್ಲ, ಅದಕ್ಕೆ ಹಾಕ್ತಿದ್ದೀನಿ ನೋಡಿ. ಒಗ್ಗರಣೆಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇನ್ನೂ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಒಂಥರ ಈ ಮಲ್ಲಿಗೆ ಹೂವು ನೋಡ್ದಂಗೆ ಅನ್ನಿಸ್ತಿತ್ತು ಫ್ರೆಂಡ್ಸ್. ಒಳ್ಳೆ ಸಕ್ಕತ್ತಾಗಿತ್ತು. ಈ ಕಡೆ ತೊಗರಿಬೇಳೆನ ತೊಳ್ಕೊತಿದ್ದೀನಿ. ತೊಗರಿಬೇಳೆ ತೊಳ್ಕೊಂಡು ಅರಿಶಿನ ಪುಡಿನೂ ಹಾಕ್ತೀನಿ ಫ್ರೆಂಡ್ಸ್, ಸ್ವಲ್ಪ ಸ್ಮೆಲ್ಲು ಇದಾಗಲಿ ಅಂತ. ಮತ್ತು ಚೆನ್ನಾಗಿರುತ್ತೆ ಸಾಂಬಾರು, ಕಲರ್ ಚೆನ್ನಾಗಾಗುತ್ತೆ. ಆಮೇಲೆ ಕೈ ಆಡಿಸ್ತಾ ಇದ್ದೀನಿ. ಈ ಕಡೆ ತೊಗರಿಬೇಳೆ ನಾನು ತೊಳ್ಕೊತಿದ್ದೀನಿ, ಅದನ್ನು ಕೈ ಆಡಿಸ್ತಿರೋದು. ಆಮೇಲೆ ಫ್ರೆಂಡ್ಸ್, ಕೈಯೆಲ್ಲ ಇದೆಲ್ಲನೂ ಆದಮೇಲೆ ನಾನು ಈ ಕಡೆ ತೊಗರಿಬೇಳೆ ತೊಳ್ಕೊಂಡು ಅವ್ನು ಏನೇನೋ ನನಗೆ ತಮಾಷೆ ಮಾಡ್ತಿದ್ದ. ನೀನು ವೀಡಿಯೋ ಮಾಡೋಕ್ಕೋಸ್ಕರವಾಗಿ ನನ್ನ ನಿಲ್ಲಿಸ್ಕೊಂಡಿದ್ದೀಯಾ ಹಂಗೆ ಹಿಂಗೆ ಅಂತ. ಆಮೇಲೆ ಫ್ರೆಂಡ್ಸ್, ತೊಗರಿಬೇಳೆ ಎಲ್ಲನೂ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸತಿ ತೊಳ್ಕೊಳ್ಳಿ ಫ್ರೆಂಡ್ಸ್ ತೊಗರಿಬೇಳೆ ತೊಳ್ಕೊಂಡು ಅದಕ್ಕೆ ಹಾಕ್ತಿದ್ದೀನಿ. ಮತ್ತು ಖಾರನೂ ಹಾಕ್ತಿದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ರುಬ್ಬಿಟ್ಕೊಂಡಿರೋದು ಇದನ್ನು ಹಾಕ್ತಿದ್ದೀನಿ, ಮಸಾಲೆನ ಹಾಕಿ ಎಲ್ಲ ಇದು ಮಾಡಿ. ಈ ಕಡೆ ಇವನು ಕೈ ಆಡಿಸ್ತಾ ಇದ್ದಾನೆ, ಸುಮ್ಮನಿರೋ, ಇದನ್ನೆಲ್ಲ ಹಿಂಗೆ ಮಾಡಬೇಡ ಅಂದರೆ ಸುಮ್ಮನಿರಮ್ಮ, ಅದನ್ನೆಲ್ಲ ನೋಡಬೇಕು ಅವರು ಫ್ರೆಂಡ್ಸು ಅಂತಂತ ಹೇಳ್ತಿದ್ದಾನೆ. ಎಲ್ಲ ಆಯಿತು. ನಾನು ಈ ಕಡೆ ತೊಳ್ಕೊತಿದ್ದೀನಿ. ಮಿಕ್ಸಿ ಜಾರ್ ಒಳಗಡೆ ಇರೋಂಥದ್ದನ್ನೆಲ್ಲ ಖಾರ ಎಲ್ಲನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಇದು ಆಲ್ಮೋಸ್ಟು ತೆಳು ಆಗಲ್ಲ ಫ್ರೆಂಡ್ಸ್, ಯಾಕೆಂದರೆ ತೊಗರಿಬೇಳೆ ಹಾಕಿರ್ತೀವಲ್ಲ, ಹಂಗಾಗಿ ತೆಳು ಆಗಲ್ಲ. ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ನೀರು ಹಾಕ್ಕೊಂಡು ನಿಮಗೆ ಬೇಕಾಗಿರೋ ಥರ ಇದು ಮಾಡ್ಕೊಳ್ಳಿ. ನಾನು ನೀರು ಹಾಕಿ ಎಲ್ಲನೂ ಇದು ಮಾಡ್ಕೊತಿದ್ದೀನಿ.
ನಾನು ಸ್ವಲ್ಪ ಈ ಕಡೆ ಲೇಟ್ ಆಗ್ತಿದೆ, ಯಾಕೆಂದರೆ ಫಿಲ್ಟ್ರಲ್ಲಿ ನೀರು ಹಿಡ್ಕೊಂಡು ಹಾಕ್ತಿದ್ದೀನಿ, ಯಾಕೆಂದರೆ ನಾನು ತುಂಬಿಸಿಟ್ಕೊಂಡಿಲ್ಲ, ಹಾಕ್ತಿದ್ದೀನಿ. ನೀರು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದು ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಿದೆ. ಆಮೇಲೆ ಉಪ್ಪು ಹಾಕಿದೆ. ಉಪ್ಪು ಹಾಕಿ ನಿಮಗೆ ಎಷ್ಟು ಬೇಕು ಅದು ನೋಡಿ ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್. ಈ ಬಿಸಿಲು ಟೈಮಲ್ಲಿ ಜಾಸ್ತಿ ಉಪ್ಪು ತಿಂದ್ರೂ ಆಗೋಲ್ಲ. ನೋಡಿ ಉಪ್ಪು ಟೇಸ್ಟ್ ನೋಡಿ ಹಾಕೊಳ್ಳಿ. ನೋಡಿ ನಾನು ಈ ಇದರಲ್ಲಿ ಗಟ್ಟಿ ಇಷ್ಟು ಗಟ್ಟಿ ಸಾಕು ನಮಗೆ, ಗಟ್ಟಿ ಚೆನ್ನಾಗಿದೆ ಇದು. ಆಯಿತು, ಎಲ್ಲ ಫುಲ್ ಆಗಿ ಎಲ್ಲನೂ ಸರಿ ಮಾಡಿಡ್ತಿದ್ದೀನಿ ಸಾಂಬಾರನ್ನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಇನ್ನೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಆಯಿತಾ. ನಾರ್ನರ್ ಏನಿರಲ್ಲ ಫ್ರೆಂಡ್ಸ್, ಅನ್ನದೊಳಗಡೆ ಕಲ್ಸ್ಕೊಂಡು ತಿನ್ಬೋದು. ಈ ಕೆಲವೊಂದು ಮಕ್ಳುಗಳು ಈ ನುಗ್ಗೆಕಾಯಿನ ತಿನ್ನೋಕೆ ಇದು ಮಾಡ್ತಿರ್ತವೆ, ಅಂಥ ಮಕ್ಳುಗಳಿಗೆ ಇದು ಚೆನ್ನಾಗಿರುತ್ತೆ. ಹಂಗಿರಲ್ವಲ್ಲ, ಅನ್ನದೊಳಗಡೆ ಕಲ್ಸ್ಕೊಂಡು ತಿಂದ್ಬಿಡ್ತಾರೆ, ಸ್ಮೂತ್ ಇರುತ್ತಲ್ಲ ಹಂಗಾಗಿ. ಈಗ ಮುಚ್ಚಳ ಹಾಕ್ತಿದ್ದೀನಿ ಫ್ರೆಂಡ್ಸ್. ಮುಚ್ಚಳ ಹಾಕಿ 2 ವಿಷಲ್ಲು ಸಾಕು. ಆಲೂಗಡ್ಡೆ ಮರೆತುಬಿಟ್ಟಿದ್ದೆ ಫ್ರೆಂಡ್ಸ್, ನಾನು ಮತ್ತೆ ಆಲೂಗಡ್ಡೆನ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ. ಕುಯ್ದಿಟ್ಟಿದ್ದೆ ಆದರೆ ಹಾಕಿರಲಿಲ್ಲ, ಈಗ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ. ಹಾಕಿ ಮುಚ್ಚಳ ಹಾಕ್ತೀನಿ. ಇವಾಗ ಅಷ್ಟರಲ್ಲಿ ಅಂಬ್ಲಿ ಮಾಡ್ಕೊಬಿಡೋಣ ಅಂತ ಅಂಬ್ಲಿಗೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಅಂಬ್ಲಿ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಬಿಸಿಲು ಟೈಮಲ್ಲಿ ನೆನೆ ಹಾಕಿ ಇಟ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಸಾಂಬಾರು ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಬೇಕು. ನೋಡಿ ಸಾಂಬಾರು ಆಗಿದೆ, 2 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ಸಾಂಬಾರು. ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಬೇಕೀಗ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು. ಆಯಿತು, ಎಲ್ಲ ಆಯಿತು. ಈಗ ಊಟ ಮಾಡ್ತೀವಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು.